ಗೃಹಲಕ್ಷ್ಮಿ ಯೋಜನೆ ಮಹತ್ವ ಬದಲಾವಣೆ ಆಗ್ತಾ ಇದೆ. ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗ್ತಾ ಇದೆ. ನವೀಕರಿಸದಿದ್ದರೆ ಹಣ ಕಟ್ ಆಗುತ್ತೆ. ಪ್ರತಿಕ್ರಿಯೆ ಹೇಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯನ್ನ ತಂತ್ರಜ್ಞಾನದ ಆಧಾರಿತ ಭಾರಿ ಬದಲಾವಣೆಯನ್ನ ತರಲಿಕ್ಕೆ ಸರ್ಕಾರ ಮುಂದಾಗಿದೆ. ಯೋಜನೆ ದುರ್ಬಳಕೆ ಹಾಗೂ ಅನರ್ಹರಿಗೆ ಹಣ ಸಂಧಾನವಾಗ್ತಾ ಇರೋದನ್ನ ತಡಿಲಿಕ್ಕೆ ಇನ್ನು ಮುಂದೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗ್ತಾ ಇದೆ. ಸುತ್ತ ಯೋಜನೆಯ ಲಾಭವನ್ನ ಪಡೆಯುತ್ತಿರುವಂತಹ ಎಲ್ಲಾ ಫಲಾನುಭವಿಗಳು ತಮ್ಮ ಖಾತೆಯನ್ನ ಬಯೋಮೆಟ್ರಿಕ್ ಹಾಗೂ ಮೊಬೈಲ್ ಸಂಖ್ಯೆಯೊಂದಿಗೆ ಮರು ನೋಂದಣಿ ಮಾಡಬೇಕು ಅಂತ ಹೇಳಿ ಇದು ಕಡ್ಡಾಯ ಮಾಡಲಾಗಿದೆ. ಒಂದು ವೇಳೆ ನವೀಕರಿಸದಿದ್ದರೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವುದಿಲ್ಲ. ಈ ಕುರಿತು ರಾಜ್ಯ ಸರ್ಕಾರ ಶೀಘ್ರದಲ್ಲಿಯೇ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಲಕ್ಷಾಂತರ ಮಂದಿ ಫಲಾನುಭವಿಗಳು ನಿಧನರಾಗ್ತಾ ಇದ್ದಾರೆ. 2 ಲಕ್ಷ ಮಂದಿ ಮೃತಪಟ್ಟವರು ಕೂಡ ಫಲಾನುಭವಿಗಳಾಗಿದ್ದಾರೆ. 50,000ಕ್ಕೂ ಹೆಚ್ಚು ಆದಾಯ ತೆರಿಗೆ ಪಾವತಿಸಿ ಮಾಡಲಿಕ್ಕೆ ಯೋಜನೆ ಲಾಭ ಪಡ್ತಾ ಇದ್ದಾರೆ. ಕೆಲ ಫಲಾನುಭವಿಗಳ ಖಾತೆಗೆ ಸಂದಾಯವಾಗದಂತಹ ಗೃಹಲಕ್ಷ್ಮಿ ಹಣ ಈ ಮೊದಲು ಮಾಡಿರುವಂತಹ ಸಾಲಕ್ಕೆ ಜಮಾವಾಗ್ತಾ ಇದೆ. ಕೆಲವರ ಮೊಬೈಲ್ ನಂಬರ್ ಕೂಡ ಬದಲಾವಣೆ ಆಗ್ತಾ ಇದೆ. ಹೀಗಾಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಲಾಭ ಸಿಗಲಿದೆ ಅಂತ ಹೇಳಿ ಈ ಒಂದು ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆ ಖಾತೆಯನ್ನ ಮತ್ತೊಮ್ಮೆ ನವೀಕರಣ ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತೇಜನವನ್ನ ನೀಡ್ತಾ ಇದ್ದಾರೆ. ನಿಧನರಾದವರು ಕೂಡ ಸದ್ದಿಲ್ಲದೆ ಹಣ ಪಡಿತಾ ಇದ್ದಾರೆ. ಹೀಗಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳು ಬದುಕಿರುವವರ ಬಗ್ಗೆ ಜೀವಿತ ಈ ಒಂದು ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ನಿರ್ಧಾರ ಮಾಡಿತ್ತು. ಆದರೆ ಇದಕ್ಕೆ ತೀವ್ರವಾದ ವಿರೋಧ ವ್ಯಕ್ತವಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಪರ್ಯಾಯವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದೆ. ಇನ್ನು ನವೀಕರಣ ಹೇಗೆ ಅಂತ ನೋಡೋದಾದ್ರೆ, ಫಲಾನುಭವಿಗಳು ತಮ್ಮ ಹತ್ತಿರದಲ್ಲಿರುವಂತಹ ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಚಾಲ್ತಿಯಲ್ಲಿರುವಂತಹ ಮೊಬೈಲ್ ಸಂಖ್ಯೆ ಹಾಗೂ ಬಯೋಮೆಟ್ರಿಕ್ ನೀಡಿರುವ ಮೂಲಕ ತಮ್ಮ ಖಾತೆಯನ್ನ ಮರು ನೋಂದಣಿ ಮಾಡಿಸಿಕೊಳ್ಬೇಕು. ಇಂಥವರಿಗೆ ಗೃಹಲಕ್ಷ್ಮಿ ಕಟ್ ಆಗುತ್ತೆ. ಫಲಾನುಭವಿಗಳು APL ಕಾರ್ಡ್ ಅಥವಾ BPL ಕಾರ್ಡ್ ಹೊಂದಿರಬೇಕು. ಆದ್ರೆ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಇಲಾಖೆ ಈಗಾಗಲೇ ಸುಮಾರು 2 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನ BPL ನಿಂದ APL ಗೆ ವರ್ಗಾವಣೆ ಮಾಡಿದೆ. ಅದರಲ್ಲಿ ಆದಾಯ ತೆರಿಗೆ ಪಾವತಿದಾರರಾಗಿದ್ದರಿಂದ ಕಾರ್ಡ್ನಲ್ಲಿ ರದ್ದುಪಡಿಸಲಾಗುತ್ತೆ. ಇವರಿಗೆ ಗೃಹಲಕ್ಷ್ಮಿ ಯೋಜನೆ ರದ್ದಾಗುತ್ತೆ. ನವೀಕರಣ ಮಾಡದೇ ಇದ್ರೆ ರದ್ದು. ಸದ್ಯಕ್ಕೆ ಯಾವುದೇ ಫಲಾನುಭವಿಗಳ ಹೆಸರನ್ನು ಕೂಡ ನೇರವಾಗಿ ಡಿಲೀಟ್ ಮಾಡ್ತಾ ಇಲ್ಲ. ಇದು ಕೇವಲ ಒನ್ ಟೈಮ್ ಬಯೋಮೆಟ್ರಿಕ್ ಪದ್ಧತಿ. ಮಹಿಳೆಯರು ಕೇವಲ ಒಂದು ಬಾರಿ ಬಯೋಮೆಟ್ರಿಕ್ ನೀಡಿದ್ರೆ ಸಾಕು, ಹಣ ಎಂದಿನಂತೆ ನಿಮ್ಮ ಖಾತೆಗೆ ಜಮಾವಣೆ ಆಗುತ್ತೆ. ಏನು ನವೀಕರಣ ಯಾವುದೇ ಒಂದು ಇಲಾಖೆಯ ಮಾತ್ರ ಸ್ವಯಂಚಾಲಿತ ರದ್ದುಗೊಳಿಸುತ್ತದೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತು ಕೊಟ್ಟಿದ್ದಾರೆ. ಏನು ಬಯೋಮೆಟ್ರಿಕ್ ಹೋಗಿ ಬೆರಳು ಅಚ್ಚನ್ನ ಕೊಟ್ಬಿಟ್ಟು ನೀವು ಬರಬೇಕು, ಆ ಕೆಲಸಗಳನ್ನ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ನಿಮ್ಗೆ ದುಡ್ಡು ಸಿಗೋದಿಲ್ಲ. ಸೊ ನಿಮ್ಗೆ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮ ಮದುವೆ ಗಾನ.